ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಮ್ಮ ಜೊತೆ ಕಾವ್ಯ ಮೇಡಮ್ ಅವರಿದ್ದಾರೆ. ಸೊ ನೀವು ಆಲ್ರೆಡಿ ಯಾವ ವಿಡಿಯೋ ಅಂತ ಗೆಸ್ ಮಾಡಿರ್ತೀರಾ. ಸೊ ಇವತ್ತು ನಮ್ಮ ಮುಂದೆ ನಾವು ಸುಮಾರು 3,000 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿರುವಂಥ ಕೆಲವೊಂದು ಡಿಯೋಡ ಆ್ಯಪಿಂದ ಗ್ಯಾಜೆಟ್ಗಳಿದೆ. ಸೊ ದೀಪಾವಳಿ ಇರೋ ಕಾರಣ ಅದಕ್ಕೆ ಏನು ಈ ಸಲ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ದೀಪಾವಳಿಗೆ ಕೆಲವೊಂದು ಗ್ಯಾಜೆಟ್ಗಳನ್ನು ತರಿಸಿದ್ದೀನಿ, ದೀಪಾವಳಿ ಪ್ರಯುಕ್ತ. ಆಯಿತಾ? ಸೊ ಬನ್ನಿ ಮೇಡಮ್, ಡೈರೆಕ್ಟಾಗಿ ಶುರು ಮಾಡೋಣ. ಏನಂತೀರಾ? ಅನ್ಬಾಕ್ಸಿಂಗ್. ಎಸ್. ಸೊ ಬಾಕ್ಸ್ ಈ ಸಲ ಯಾಕೋ ತುಂಬ ಸಣ್ಣ ಇದೆ. ನನ್ನ ಎಕ್ಸ್ಪೆಕ್ಟೇಷನ್ ನಾನು ತುಂಬ ಆರ್ಡರ್ ಜಾಸ್ತಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ, ಇನ್ನೂ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಇಷ್ಟು ಚಿಕ್ಕ. ಹಾಂ, ಸಣ್ಣ ಬಾಕ್ಸ್ ಈ ಸಲ ತುಂಬ ದೊಡ್ಡದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಸಲ ಬ್ಲೂ ಡಾಟಲ್ಲಿ ಡೆಲಿವರ್ ಆಯಿತು. ಇಷ್ಟು ದಿನ DTTC ಆಗ್ತಿತ್ತು. ಬ್ಲೂ ಡಾಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅವ್ರದ್ದು ಡೆಲಿವರಿ. ಪರವಾಗಿಲ್ಲ, ಡಿಯೋಡ ಆ್ಯಪ್ ಅವರು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ನನ್ನಿಂದನೇ ಅರ್ಧ ಲಾಭ ಆಗ್ತಿರುತ್ತೆ. ಜೊತೆಗೆ ಡೆಲಿವರಿ ಚಾರ್ಜನ್ನು ಆ್ಯಕ್ಚುಲಿ ತೊಗೋತಾರೆ ಅವರು. ನೋಡಿದ್ರೆ ನೀನು ನೋಡಿ, ಶಿಪ್ಪಿಂಗ್ ಚಾರ್ಜು ಎಷ್ಟು ತೊಗೊಂಡಿದ್ದಾರೆ? 49 ರೂಪಾಯಿ. 49 ರೂಪಾಯಿ ಅಷ್ಟೇನಾ? ನಾಟ್ ಬ್ಯಾಡ್ ಅಲ್ವಾ? ಓಕೆ. ಸೊ ಸುರಿಯೋಣ ಕೆಳಗೆ. ಓಕೆ. ಹೋದ್ಸಲ ಅಂತೂ ಫುಲ್ ಫ್ಲಾಪ್ ಆಗಿತ್ತು. ಯಾವುದೋ ಚಾರ್ಜರ್ ಬೇರೆ ಬ್ಲಾಸ್ಟ್ ಆಗಿ. ಸೊ ನೋಡ್ರಪ್ಪ, ಇಷ್ಟೆಲ್ಲ ಚಾರ್ಜರ್ ಇಲ್ಲ ಅಲ್ವಾ? ಇಲ್ಲ ಈ ಸಲ ಇಲ್ಲ, ಸಾಕು ಅಂತ. ಓಕೆ. ಸೊ ಈ ಸಲ ನಮಗೆ ಆರ್ನಮೆಂಟಲ್ಸು ಇದೆ, ಕೆಲವೊಂದಿದೆ ಇಂಟ್ರೆಸ್ಟಿಂಗು. ಸೊ ನೋಡೋಣ, ಜಾಸ್ತಿ ಇಲ್ಲ, ತುಂಬ ಕಡಿಮೆ. ಏನು ಗುರು ಇದು? ಗೋಲಿನ ಇಲ್ಲ ನನಗೆ ನಮ್ಮ ಮನೆಗೆ ಏನೇನು ಬೇಕು ಅಂತಲೂ ಯೋಚನೆ ಮಾಡಿ ತರಿಸಿದ್ದೀನಿ ನಾನು. ಸುಮ್ಮನೆ ಯಾಕೆ ಏನು ಬೇಕಾದಂತ ತರ್ಸೋದು ಬೇಡ ಅಂದ್ಬಿಟ್ಟು. ಸೊ ತರಿಸಿರೋದ್ರಲ್ಲಿ ಕೆಲವೊಂದು ಆ್ಯಕ್ಚುಲಿ ಡೆಲಿವರ್ ಆಗಿಲ್ಲ, ಅದೊಂದು ರೀಫಂಡ್ ಕೂಡ ಮಾಡಿದ್ರು. 3,000 ರೂಪಾಯಿ ಪೇ ಮಾಡಿದ್ನಲ್ಲ, ಅದರಲ್ಲಿ ಕೆಲವೊಂದು ರೀಫಂಡ್ ಕೂಡ ಆಗಿದೆ. ಒಂದು 2 ಪ್ರಾಡಕ್ಟು ರೀಫಂಡ್ ಆಗಿದೆ. ದೀಪಾವಳಿಯಿಂದ ಶುರು ಮಾಡೋಣ. ಓಕೆ. ಸೊ 12 ಪೀಸು ಲ್ಯಾಂಪ್ ಅಂತೆ, LED ಲ್ಯಾಂಪು. ಸೊ ಎಷ್ಟು ರೂಪಾಯಿ ಇದೆ ಇದಕ್ಕೆ? ಈ ಥರದ್ದು ಆ್ಯಕ್ಚುಲಿ ಮಲ್ಟಿಪಲ್ ತರಿಸಿದ್ದೀನಿ. ಇದು 636. ಇದು 12 ಪೀಸ್. ಇದು 12 ಪೀಸೆ. 636 ರೂಪಾಯಿ ಕೊಟ್ಟನಾ? ಮಾಡೋಕ್ಕೆ ಕೆಲಸ ಇರಲಿಲ್ಲ ಅವರು. 636 ರೂಪಾಯಿ ಕೊಡೋಷ್ಟು ಏನಿದೆ ಡಿಯೋಡ ಆ್ಯಪಲ್ಲಿ? ಎಕ್ಸ್ಪೆನ್ಸಿವ್ ಐಟಮ್. ಚೆನ್ನಾಗಿಲ್ಲ ಅಂತ ಅಂದರೆ ಈಗೇನಾದರೂ? ಅಯ್ಯೋ ದೇವರೇ, ನಾನು ಇದನ್ನ ಪಕ್ಕದ ಬ್ಯಾಂಗಲ್ ಸ್ಟೋರಲ್ಲಿ 150 ರೂಪಾಯಿಗೆ ತಂದಿದ್ದೆ. ಈ ಥರ ಚಿಕ್ಕದು ಲ್ಯಾಂಪ್ ಬರುತ್ತೆ ಗೊತ್ತಾ? ಹೌದಾ? ದೀಪದ್ದು. ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ? ಏನೋ ನೀನೇ ಸಮಾಧಾನ ಮಾಡ್ಕೋಬೇಕು. ಇದ್ರಲ್ಲಿ ಕೆಲವೊಂದು LED ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಆಮೇಲೆ ಹಂಗೆ ಹೋಗುತ್ತೆ ಗೊತ್ತಾ? ಹೌದಾ? ಚೆನ್ನಾಗಿಲ್ವಾ ಇದು? ನೋಡು, ಡಿಸೈನ್ ಚೆನ್ನಾಗಿಲ್ವಾ? 12 ಇದೆ, ನಮ್ಮ ಮನೆ ಸುತ್ತ ಇಡ್ಬೋದು ಅಂತ ಅನ್ಕೊಂಡು ತರಿಸಿದೆ. ಇದು ಉಂಟಲ್ಲ, ಒಳಗಡೆ ಉಂಟಲ್ಲ, ಇಷ್ಟೇ ಇರೋದು ನಾನು ತಂದಿದ್ದೀನಿ. ಬಟ್ ಇದು ನೋಡು, ಡಿಸೈನ್ ಚೆನ್ನಾಗಿದೆ. ಇದು ನೋಡಕ್ ಚೆನ್ನಾಗಿದೆ. ಹಿಂಗೆ ಇಟ್ಕೊಂಡು ಕೊಡೋದು ಕೈಲಿ ಹಿಂಗೆ. ದೀಪದಿಂದ 12 ಇದೆ ಗುರುಕೋ. ನನಗೇನೋ ಕ್ವಾಲಿಟಿ ಇಷ್ಟ ಆಯ್ತಪ್ಪ. ಇವಳು ನನ್ನ ಡಿಗ್ರೇಡ್ ಮಾಡ್ತಾ ಇದ್ದಾವೆ. ನೀನೇ ಸಮಾಧಾನ ಮಾಡ್ಕೊ. ಅಟ್ಲೀಸ್ಟ್ ಸಮಾಧಾನ, ಜಾಸ್ತಿ ದುಡ್ಡು ಕೊಟ್ಟೆ ಅಂತ ಅಟ್ಲೀಸ್ಟ್ ಸಮಾಧಾನ ಆಗ್ಬೇಕು ನನಗೆ. ಸೂಪರ್ ಕೊಡೋ, ಇಷ್ಟೊಂದು ಕಡಿಮೆ ಸಿಗ್ತಾ ಅಂದಿದ್ರೆ ನನಗೆ ಸ್ವಲ್ಪ ಖುಷಿ ಆಗ್ತಿತ್ತು. ಕತ್ಲಲ್ಲಿ ಇಟ್ಬಿಟ್ಟು ತೋರಿಸೋಣ ಬೇಕಾದ್ರೆ. ಕೊಡಿಲ್ಲ ನಾನು ತೋರಿಸ್ತೀನಿ. ಕಡೆ ತೋರಿಸ್ತೀನಿ, ಕತ್ಲಲ್ಲಿ ಹಿಂಗೆ ಕಾಣುತ್ತೆ ಅಂತ. ಸಂದೀಪ್ ಹಂಗೆ ಇಟ್ಕೊಂಡು ಡ್ಯಾನ್ಸ್ ಮಾಡು, ಸ್ಕೂಲ್ ಡ್ಯಾನ್ಸ್. ನೋಡಿ, ನಾನು ಈಗ ಟೇಬಲ್ ಮಾಡ್ತೀನಿ, ಫ್ಲಾಟ್ ಸರ್ಫೇಸ್ ಮಾಡಿಬಿಟ್ರೆ ಇಲ್ಲಿಂದನೂ ಅಷ್ಟೇ ನೋಡಕ್ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಹಿಂಗೆ ಇಟ್ಕೊಂಡು ಡ್ಯಾನ್ಸ್ ಮಾಡು. ದೀಪಾವಳಿಯಲ್ಲಿ ಸ್ಕೂಲ್ ಡ್ಯಾನ್ಸ್ ಮಾಡ್ತಿದ್ದ. ನೀನ್ ಮಾಡೋದು ಸ್ಟೆಪ್ ಹಾಕಿ. ಪ್ರೊಫೆಷನಲ್ ಕಥಕ್ ಡ್ಯಾನ್ಸರ್ ಇವರು ಅಲ್ವಾ? ಕತ್ತೆ ಡ್ಯಾನ್ಸರ್. ಕ್ರೇಜ್. ನನಗೆ ಇಷ್ಟ ಆಯ್ತು, ಇವ್ರಿಗೆ ಇಷ್ಟ ಆಗಿಲ್ಲ. ಇಷ್ಟ ಆಯ್ತು ಅಂದ್ರೆ ಚೆನ್ನಾಗಿದೆ. ದೀಪಾವಳಿಗೆ ನಮ್ಮನೆಯಲ್ಲೇ ಹಾಕ್ಬೋದಾಗಿತ್ತು. ಇರಲಿ. ಎಷ್ಟೋ 636 ರೂಪಾಯಿ. ಓಕೆ. ಸಂದೀಪ್, ಇವಾಗಲೇ ಹೇಳ್ತಿದ್ದೀನಿ, ನನಗೆ ಪ್ರಾಡಕ್ಟ್ಸ್ ನೀನು ಮುಟ್ಟಕ್ಕೆ ಕೊಟ್ಟಿಲ್ಲ ಅಂತಂದ್ರೆ ವಿಡಿಯೋದಲ್ಲೇ ಇದ್ದು ಮುಟ್ಟ ಕೊಟ್ಟಿದ್ದಾನೆ ನಿಂಗೆ. ಅದನ್ನ ಅದೇ ಹೆಂಗೆ ಟಚ್ ಮಾಡ್ಬಿಟ್ಟು ಇದು ತಗೊಂಬಿಟ್ಟು ಆಯ್ತು ಬಿಡು, ಆಯ್ತು ಸಾಕಾ, ಖುಷಿನಾ ಹಿಂಗೆ. ಸೊ ಇದು ಎಲೆಕ್ಟ್ರಿಕ್ ಲೈಟರ್ ಕಾವ್ಯ. ನಾವು ದೀಪಾವಳಿಗೆ ದೀಪ ತರಿಸ್ಬಿಟ್ಟು ಲೈಟ್ ತರಿಸಿಲ್ಲ ಅಂದ್ರೆ ಏನು, ಹೆಂಗೆ? ಅಲ್ವಾ? ಎಲೆಕ್ಟ್ರಿಕ್ ಲೈಟರ್ ನನಗೂ ಆಶ್ಚರ್ಯ ಆಯ್ತು ಲೈಟರ್ ಅಂತ. ಸೊ 155 ರೂಪಾಯಿ.
ಏನು ಹಿಂಗಿದೆ? ಆನ್ ಮಾಡ್ಕೋಬೇಕು ಫಸ್ಟ್ ನಾವು. ಫ್ಲ್ಯಾಶ್ ಲೈಟ್ ಇದೆ ಇದರಲ್ಲಿ. ಇದೇನು ಲೈಟರ್ ಥರ ವರ್ಕ್ ಆಗೋದು. ಶೇಟ್ ಮೇನ್. ಪೇಪರ್ ಕೊಡಿದೆ ನೋಡಿಲ್ಲಿ. ಇಲ್ಲಿ ಏನೋ ಇದೆ ನೋಡಿಲ್ಲಿ. ಇಲ್ಲಿ ನೋಡು. ಆ್ಯಕ್ಚುಲಿ ದೀಪಾಚರ್ ಲೈಟರ್ ಅಲ್ಲ, ಇನ್ನೊಂದು ಅಚ್ಚು ಲೈಟರ್ ಇದು. ಇನ್ನೊಂದು ಸುಸ್ರು ಬತ್ತಿ ಹಚ್ಚೋ ಲೈಟರ್ ಇದು. ಐ ಥಾಟ್ ನಾನು ಬೆಂಕಿ ಬರುತ್ತೆ ಅಂತ ಅನ್ಕೊಂಡೆ ನಾನು, ಬಟ್ ಇದೊಂಥರ ಇಂಡಕ್ಷನ್. ಕಾವ್ಯ ನಂಗೆ ಧೈರ್ಯ ಆದ್ರೆ ಮುಟ್ಟು ಕಾವ್ಯ ಅಂತ. ಇಲ್ಲಪ್ಪ, ನಮಗ್ ಧೈರ್ಯ ಇಲ್ಲ. ನಿನಗ್ ತಾನೇ ಜಾಸ್ತಿ ಧೈರ್ಯ ಇರೋದು. ಯಾರಿಗೆ ಧೈರ್ಯ ಜಾಸ್ತಿ ಇರೋದು? ಪವನ್. ಬೆಂಕಿ. ಬರೀ ಹೊಗೆ ಬರ್ತಾ ಇದೆ. ಹೊಗೆ ಬಂದ್ರೆ ಸಾಕೋದಕ್ಕೆ, ಅದನ್ನ ಹಚ್ಚೋದಕ್ಕೆ. ಸೊ ಇದು ಫ್ಲಾಶ್ ಲೈಟ್ ವಿತ್ ಫ್ಲಾಶ್ ಲೈಟ್ ಬರುತ್ತೆ. ಸೊ ಈ ಫ್ಲಾಶ್ ಲೈಟ್ ಸುಮಾರಾಗಿದೆ. ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ ನಾವು ಮೇಡಮ್ ಇದಕ್ಕೆ? 155. ಹೆಂಗ್ ಅನ್ಸುತ್ತೆ? ನಾಟ್ ಬ್ಯಾಡ್ ಅನ್ಸುತ್ತಾ? ಜಾಸ್ತಿ ಆಯ್ತು ಅನ್ಸುತ್ತಾ? ಜಾಸ್ತಿ ಆಯ್ತು. ಪ್ಲಾಸ್ಟಿಕ್ ಕ್ವಾಲಿಟಿ ಅಷ್ಟೇ. ಬಟ್ ಟೈಪ್ ಸಿ ಚಾರ್ಜಿಂಗ್ ಇದೆ ಮೇಡಮ್ ಇದರಲ್ಲಿ. ನೀವು ಆಡ್ತಿದ್ದೀರಾ? ಟೈಪ್ ಸಿ ಚಾರ್ಜಿಂಗು ಲೈಫ್ ಟೈಮ್. ಎಷ್ಟಿರುತ್ತೆ? 10 ರೂಪಾಯಿ. ದೆನ್ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಆಯ್ತು ಆಬ್ವಿಯಸ್ಲಿ. ಬಟ್ ಒಂದು LED ಲೈಟ್ ಕೊಟ್ಟಿದ್ದಾರೆ ಅಂತ ಖುಷಿ ನಮ್ಗೆ, ಅಷ್ಟೇನೇನಿಲ್ಲ. ಸೊ ನೆಕ್ಸ್ಟು ಒಂದು LED ಮೂಡ್ ಲೈಟ್ ಅಂತ ಆಯ್ತಾ. ಸೊ ಇದು ಆ್ಯಕ್ಚುಲಿ ತುಂಬ ಕಡಿಮೆ ದುಡ್ಡಿಂದು ಅಲ್ವಾ? ಎಷ್ಟಿದೆ ಇದು ಮೂಡ್ ಲೈಟ್? ಇದೆಯಲ್ಲ, ಇದೆ ಅನ್ಸುತ್ತೆ. ಇಲ್ಲಿ ನೋಡಿ, ಇದೆಲ್ಲ 210 ರೂಪಾಯಿ. ಆ್ಯಕ್ಚುಲಿ ನಾಟ್ ಬ್ಯಾಡ್. 210 ರೂಪಾಯಿಗೆ ಇದರಲ್ಲೇ ನಾವು ಟಿವಿಗೆ HDMI ಪ್ಲಗ್ ಮಾಡೋದೊಂದು ಬರುತ್ತೆ ಆಯ್ತಾ. 10,000 ರೂಪಾಯಿ ಆಗುತ್ತೆ ಅದಕ್ಕೆ. ಟಿವಿಲಿ ಏನು ಸ್ಕ್ರೀನ್ ಬರ್ತಾ ಇದೆ, ಟಿವಿಲಿ ಏನು ಕಲರ್ಸ್ ಬರ್ತಾ ಇದೆ, ಆ ಕಲರ್ಸು LED ಲೈಟಿಂದ ಬರುತ್ತೆ. ಬಟ್ ಆ ಥರದ್ದಲ್ಲ ಇದು. ಇದು ನಾವು ಒಟ್ಟಿಗೆ ನೋಡಿ, ಇದ್ರ ಮೇಲೆ ನೋಡಿ ಫೋಟೋ ಕೊಟ್ಟಿರೋದು ನನಗೆ ನೋಡ್ಬಿಟ್ಟು ನಾನು ಮೊಬೈಲ್ ಇದೆ ಆಯ್ತಾ, ಸ್ಮಾರ್ಟ್ ಫೋನ್ ಗೊತ್ತಿಲ್ಲ, ಅದು ಅಂದ್ಕೊಂಡೆ ನಾನು ಮಾಡಿದ್ದೀನಿ. ಇದು ಎಷ್ಟು ರೂಪಾಯಿ ಇದೆ ಅಂದರೆ 210 ರೂಪಾಯಿಗೆ. ಇವನು ಏನಾದರೂ ರಿಮೋಟ್ ಕಂಟ್ರೋಲ್ ಎಲ್ಲ ಕೊಟ್ಬಿಟ್ರೆ ಫೋನಿಗೆ, ಇವ್ನು ಫೋನ್ ಫೋಟೋ ಬೇರೆ ಹಾಕಿದ್ದಾನೆ ಇದರಲ್ಲಿ ಆಯ್ತಾ. 3 ಮೀಟ್ರ್ ಉದ್ದ ಇರುತ್ತಂತೆ ಇದು. ನೋಡೋಣ ಬಾ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಫೋನ್ ಸ್ಮಾರ್ಟ್ ಇರೋದಲ್ಲ, ಬಟ್ ರಿಮೋಟ್ ಕಂಟ್ರೋಲ್ ಇದೆ ಒಟ್ಟಿಗೆ. ಸೊ ನಾವು ಅನ್ಸಿಲ್ಲ ನೋಡಂತಾರಿ. ಸೊ ಇದೇನಪ್ಪ ಅಂದರೆ LED ಇದಿದೆ, ನಾವು ಅಂಟಿಸ್ಕೊಬೋದು ಅಂತ ಅನ್ಕೋತೀನಿ. ಸೊ ಮೋಸ್ಟ್ಲಿ ಗಮ್ ಅನ್ಕೋತೀನಿ. ಗಮ್ ಕೊಟ್ಟಿದ್ದಾರೆ, ಇದನ್ನು ಟೇಪನ್ನು ಬಿಚ್ಚಿಬಿಟ್ಟು ಅಂಟಿಸ್ಕೊಬೋದು. ಅಂಟಿಸ್ಕೊಂಬಿಟ್ಟು ಏನು ಮಾಡ್ಬೋದು ಗೊತ್ತಾ, ಟಿವಿಯಿಂದ ನೀವು ಇನ್ ಕೇಸ್ ಹಾಕಿದ್ರೆ ಟಿವಿಲಿ USB ಪೋರ್ಟ್ ಇರುತ್ತಲ್ವಾ, ಸೊ ಅದೇ USB ಪೋರ್ಟಿಗೆ ನಾವು ಇದನ್ನು ಹಾಕೊಬೋದು. ಸೊ ಇದಕ್ಕೆ ಪ್ಲಗ್ ಮಾಡ್ತೀನಿ. ಪ್ಲಗ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ಇದು ಕೊಟ್ಟಿದ್ದಾರಲ್ಲ, IRದು ಒಂದು ಇದು ಕೊಟ್ಟಿದ್ದಾರೆ ನೋಡಿ. IRದು ಒಂದು ರಿಮೋಟಿಗೆ, ಇದು ರಿಮೋಟ್ ಕಂಟ್ರೋಲಿಗೆ IRದು ಇದು ಕೊಟ್ಟಿದ್ದಾರೆ. ಸೊ ನಾನೀಗ ಪವರ್ ಬ್ಯಾಂಕ್ ಎತ್ಕೋಬೇಕು ಅಂದ. ಸೊ ಒಂದು ಪವರ್ ಬ್ಯಾಂಕ್ ಇದೆ, ಎತ್ಕೊಳ್ಳಿ. ಗ್ರೀನ್ ಕಲರ್ ಟೋಟಲ್ 3 ಮೀಟ್ರ್ ಇದೆ ಗುರು. ಟಿವಿ ಸುತ್ತ ಆರಾಮಾಗಿ ಹಾಕ್ಬೋದು ನಂಗೆ ಅನ್ನಿಸ್ದಂಗೆ, ಕಣ್ಣು ಮುಚ್ಕೊಂಡು. ಸರಿ, ಎಲ್ಲ ಉಲ್ಟಾ ತಿರುಗಿಸ್ತೀನಿ ಈಗ. ಬರ್ತಾ ಇಲ್ಲ. ಚಾರ್ಜ್ ಇದೆ, ಇದ್ರಲ್ಲಿ ಕನೆಕ್ಟ್ ಆಗಿದೆ. ಫಸ್ಟ್ ಆಫ್ ಆಲ್ ನಾನು ಇದನ್ನು ಕರೆಕ್ಟಾಗಿ ಪ್ಲಗ್ ಮಾಡಿದ್ನಾ ಇಲ್ವಾ? ಉಲ್ಟಾ ಪ್ಲಗ್ ಮಾಡುವಾಗ ಹಾಕ್ಸಿದ್ರೆ ನಾನು ಉಲ್ಟಾ ಹಾಕಿದ್ದೀನಿ. ಬರ್ತಾ ಇದೆ ಮೇಡಮ್, ಬರ್ತಾ ಇದೆ. ನಾಟ್ ಬ್ಯಾಡ್ ಅಲ್ಲ? ಈ ಅಮೆಝಾನ್ ಎಲ್ಲ ತಗೊಂಡ್ರೆ ಎಷ್ಟಾಗ್ಬೋದು ಇದೆಲ್ಲ? ಅಮೆಝಾನ್ ಸರಿ, ನಿಮಿಷ ನೋಡ್ತೀನಿ. ಇದು ಅಮೆಝಾನ್ ಎಲ್ಲ ಒಂದು ಮಿನಿಮಮ್ 5 ರೂಪಾಯಿ ಮಾಡ್ತಾರೆ ಅಂತ ಕಾಣುತ್ತಾ ಇದೆ, ನಂಗೆ ಗೊತ್ತಿಲ್ಲ. 5 ರೂಪಾಯಿ ಆಗ್ಬೋದು ನೋಡಿ. ನಾನು ರೆಡ್ ಕ್ಲಿಕ್ ಮಾಡಿದ್ರೆ ಫುಲ್ ರೆಡ್ ಬಂತು ಇದರಲ್ಲಿ. ಗ್ರೀನ್ ಕ್ಲಿಕ್ ಮಾಡಿದ್ರೆ ಗ್ರೀನ್ ಬರುತ್ತೆ. ಇದು ಗ್ರೀನು, ಇದು ಬ್ಲೂ, ಫ್ಲ್ಯಾಶ್, ಇದು ಎಲ್ಲ ಲೈಟು ಇದಾಗುತ್ತೆ. ಇದೇನೋ ಸ್ಟ್ರೋಮ್ ಅಂತ, ಏನೋ ಫೇಡು, ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಫೇಡ್ ಅಂದರೆ ಮೋಸ್ಟ್ಲಿ ಸ್ಮೂತು, ಏನು I am a disco dance. ಹೆಂಗೆ ಗೊತ್ತಾ, ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ಯಾವುದೋ ರೀಲಲ್ಲಿ. ಅವರು ಕೈಗೆ ಅವರು ಬಟ್ಟೆ ಹಾಕೊಂಡಿರ್ತಾರೆ. ಇಲ್ಲಿ ಫುಲ್ ಸ್ಟ್ರೈಪು, ಇದನ್ನು ಈ ಥರದ ಲೈಟ್ನ ಫುಲ್ಲು ಕಾಲಿಗೆ ಹಿಂಗೆ ಸ್ಕೆಲಿಟನ್ ಡ್ಯಾನ್ಸ್, ಹಿಂಗೆ ಡ್ಯಾನ್ಸ್ ಮಾಡೋದು. ಮಾಡೋಕ್ಕಾವೆ ಒಂದ್ಸಲ ನೋಡೋಣ ಡೆಮೋ.
ಟೆಕ್ಕಿನ್ ಕನ್ನಡ ಸಂದೀಪ್ ಅವರು ಅವರ ಸಬ್ಸ್ಕ್ರೈಬರ್ಸ್ಗೋಸ್ಕರ ಸ್ಕೆಲಿಟನ್ ಡ್ಯಾನ್ಸ್ ಮಾಡಿದ್ದಾರೆ. ಐ ಥಿಂಕ್ ನಂಗೆ ಅನ್ನಿಸ್ತಂಗೆ ಇದು 150 ರುಪೀಸ್ಗೆ ಟೋಟಲಿ ವರ್ತ್ ಇಟ್ ಅನ್ಸುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು. 150 ಅಲ್ಲ 210. 210 ರುಪೀಸ್ಗೆ ಸ್ಟಿಲ್ ಫೈನ್ ನಂಗೆ ಅನ್ನಿಸ್ತಂಗೆ. ಇದು ಕ್ವಾಲಿಟಿ ಕೂಡ ರಬ್ಬರಿ ಇದಿದೆ ಒಂಥರ ಮೇಲ್ಗಡೆನೂ ಚೆನ್ನಾಗಿದೆ ಅನ್ನಿಸ್ತು ನಾನು. ಸ್ಟ್ರೈಪ್ಸು 3 ಮೀಟ್ರು ನಾಟ್ ಬ್ಯಾಡ್. ನಂಗೆ ಗೊತ್ತಿಲ್ಲ ಮಾರ್ಕೆಟಲ್ಲಿ ಹೊರಗಡೆ ಎಷ್ಟಕ್ಕೆ ಸಿಗುತ್ತೆ ಅಂತ. ಬಟ್ ಇದಕ್ಕೆ TV ಸುತ್ತ ಹಾಕೋದಕ್ಕೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ. ಇದನ್ನು ನಾವು ಕತ್ಲೆಯಲ್ಲಿ ನೋಡಿದ್ರೆ ಹೆಂಗೆ ಕಾಣುತ್ತೆ ಒಂದ್ಸಲ ನೋಡ್ಬೋಣ ಅಂತಡಿ. ಅಲ್ಲಿಂದ ರಿಮೋಟಲ್ಲಿ ಚೇಂಜ್ ಮಾಡು. ರೆಡ್ಡನ್ನು ಇದಕ್ಕೆಲ್ಲ ಕಲರ್ ಚೇಂಜ್ ಮಾಡ್ತಾ ಇರೋದು ನಾನು ತೋರಿಸ್ತೀನಿ. ಸೊ ನೋಡ್ತಾ ಇದ್ದಾರೆ ಈ ಕಡೆ ಸ್ವಲ್ಪ ಡಾರ್ಕ್ ಇದೆ. ಸೊ ಆ್ಯಕ್ಚುಲಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇಷ್ಟು ದೂರ ಕಲರ್ ಚೇಂಜ್ ಆಗಲ್ಲ, ಮತ್ತೆ ಚೇಂಜ್ ಆಗ್ತಿದೆ ಕಲರ್. ರೆಡ್ಡಿಗೆ ಹಾಕು ಅಂತ ರೆಡ್ ನೋಡಿ ಈ ಥರ ಇಂಟ್ರೆಸ್ಟಿಂಗ್ ಆಗಿದೆ. ನಾಟ್ ಬ್ಯಾಡ್. ಓಕೆ, ಈ ಪ್ರಾಡಕ್ಟ್ ನನಗೆ ಇಂಪ್ರೆಸ್ ಮಾಡ್ತು. ಒಳ್ಳೆ ಪ್ರಾಡಕ್ಟು. ಸೊ ಚೆನ್ನಾಗಿದೆ. ಇದನ್ನು ಪಕ್ಕಕ್ಕೆ ಇಡೋಣ. ಸೊ ನೆಕ್ಸ್ಟು ಮುಂದಿನ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ದಿನಗಳಿಂದ ಕಾವ್ಯ ಅವರ ಬೇಡಿಕೆ ಏನಂದರೆ, ನಾನೇನಾದರೂ ರಿಪೇರಿ ಮಾಡ್ಬೇಕಾದ್ರೆ ಇವರಿಗೆ ಮೇಡಮಿಗೆ ಫ್ಲ್ಯಾಶ್ ಲೈಟ್ ಇಟ್ಕೊಳ್ಳಿ ಅಂತ ಇದ್ದೆ. ಆಯಿತಾ, ಇಟ್ಕೊಳ್ಳೆ ಕರೆಕ್ಟಾಗಿ ಇಟ್ಕೊ ಫ್ಲ್ಯಾಶ್ನ ಅಂದ್ರೆ ನನ್ನ ತಲೆ ಮೇಲೆ ಬಿಡು. ಅದು ಆ್ಯಕ್ಚುಲಿ ಹಿಂಗೆ ಅಂತಂದ್ರೆ ಅಲ್ಲಿ ಬಿಡು ಎಲ್ಲಿ ಎಲ್ಲಿ ಅಲ್ಲಿ ಬಿಡು ಅಂದ್ರೆ ಇನ್ನು ಎಲ್ಲಿ ಬಿಡ್ತಾರಪ್ಪ? ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಬಿಡಬೇಕು. ಸೊ ಒಂದು ಕೆಲಸ ಮಾಡಿ, ನೀನು ಕೆಲಸ ಮಾಡ್ಬೇಕಾದ್ರೆ ತಲೆಗೆ ತಗೊಂಬಿಡು ಅಂತ ಹೇಳ್ತಾ ಇದ್ರು ಮೇಡಮ್ಮು. ಸೊ ಫೈನಲಿ ತೊಗೊಂಡಿದ್ದೀನಿ. ಇದು ಹೆಂಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ಒಟ್ಟಿಗೆ ಇದನ್ನು ನೋಡಿ, ಇಲ್ಲಿ ತಲೆಗೆ ಹಿಂಗೆ ಹಾಕೊಂಡು ಇಲ್ಲಿ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ. ಹಿಂಗೆ ಹಾಕೊಂಡು ಕೆಲಸ ಮಾಡ್ಬೋದು. ಈಗ ಕಾವ್ಯ ಮೇಡಮ್ ಅವ್ರಿಗೆ ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇಲ್ಲ. ಫೈನಲಿ ಏನೋ ಮಾಡ್ತಾಯಿದ್ದೀನಿ ಅಂದರೆ ಹಿಂಗೆ ಹಾಕೊಂಬಿಟ್ಟು ಆಗುತ್ತೆ. ಎಷ್ಟು ರೂಪಾಯಿ ಇದಕ್ಕೆ? 6 GB ಎಲ್ಲ ಇದೆ. ಫ್ಲ್ಯಾಶ್ ಇಲ್ಲ ನೋಡಿ, ಫ್ಲ್ಯಾಶ್ ಎಲ್ಲ ಆಗುತ್ತೆ ಇದು. ಇದಕ್ಕೆ 131 ರೂಪಾಯಿ. ಅಲ್ಲಿ ನೋಡಲ್ಲಿ ಎಲ್ಲಿ ಓ ಮೈ ಗಾಡ್, ಪವರ್ಫುಲ್ ಇದೆ ಗುರು. ಇಷ್ಟು 131 ಇಲ್ಲಿ ನೋಡಿ. ಕ್ಯಾಮ್ರಾ ಮೇಲೆ ಬಿಟ್ಟರೆ ಪಕ್ಕ ಅನ್ನುತ್ತೆ. ಇದನ್ನು ಆ್ಯಕ್ಚುಲಿ ಈ ಥರ ಇದರೊಳಗೆ ಹಿಂಗೆ ಹಾಕ್ಕೊಳ್ಳೋಕ್ಕೆ ಹಿಂಗೆ ಹಾಕ್ಕೊಂಡು ಇಲ್ಲಿಗೊಂದು ಕೆಳಗೊಂದು ಇಲ್ಲಿಗೊಂದು ಹಾಕೊಂಬಿಟ್ಟು ನಾವು ತಲೆಗೆ ಹಾಕೊಬೋದು. ಹಿಂಗೆ ನೋಡಿ, ಈಗ ತಲೆಗೆ ಹಾಕೋತೀನಿ. ಈಗ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಇಲ್ಲ ಬೇಕು ನಾನು ಬೆಂಡು ಮಾಡ್ಬೋದು, ಬೇಕಂದರೆ ಕೆಳಗಡೆಗೆ ಮಾಡ್ಕೋಬೋದು. ಚೆನ್ನಾಗಿದೆ. ಅಂದರೆ ವೆಯ್ಟ್ ಅನ್ಸಲ್ವಾ? ಇಲ್ಲ ವೆಯ್ಟ್ ಅನಿಸ್ತಿಲ್ಲ. ಅದು ಗ್ರಿಪ್ಪು ತುಂಬ ಚೆನ್ನಾಗಿ ಕೂತಿದೆ. ಎಲಾಸ್ಟಿಕ್ಕು ಎಲ್ಲಿದೆ ಅದು? ಬಟನ್ ಇದಲ್ಲ. ಬನ್ನಿ ಕೆಲಸ ಮಾಡೋಣ. ಹೋಗಿ ನೋಡಿ, ಕತ್ಲೆಲ್ಲ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನೋಡಿ ಏನೋ ಮಾಡ್ತಾ ಇದ್ದೀನಿ ಇದರಲ್ಲಿ. ಕ್ರೇಜಿ. ನನಗೆ ಮೇಲಕ್ಕೆ ಬೇಕಾ ಕೆಳಗೆ ಬೇಕಾ? ನಾನು ಕೆಳಗಿನೇ ಹೆಂಗೆ ಬೇಕಾ ಮಾಡ್ಕೋಬೋದು. ನೋಡಿ ಫುಲ್ಲು ಏನೋ ಫುಲ್ ಕತ್ಲರಿಗೆ ಇದೆ. ಇಂಟ್ರೆಸ್ಟಿಂಗ್, ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್. ನಾನು ಈ ಸಲ ಎಲ್ಲ ಯೋಚನೆ ಮಾಡಿ ಯೂಸ್ ಆಗಂತೆ ತರಿಸಿದ್ದೀನಿ. ಸೊ ಇದರಲ್ಲೂ ಕೂಡ Type-C ಅಲ್ಲ, ಮೈಕ್ರೋ USB ಚಾರ್ಜಿಂಗ್ ಕೊಟ್ಟಿದ್ದಾರೆ. ಅಂತ ಡಬ್ಬ ನನ್ನ ಮಕ್ಕಳು Type-C ಕೊಡೋಕ್ಕೆ ರೋಗ ಅಂತ ಅವ್ರಿಗೆ. ಆಪಲ್ ಅವ್ರಿಗೆ ಎಷ್ಟು ವರ್ಷ ಬೇಕಾಯಿತು, ಚೈನಾದವರು. ನಿಜಾನೇ. ಸೊ ಇನ್ನೊಂದು ನಮಗೆ ಇಲ್ಲಿ ಇದನ್ನು ಮುಟ್ಟಿದ್ಯಾ? ಬಿಡು ಸಾಕು. ಇದೆ LED ಕ್ರಿಸ್ಟಲ್ ಪಗೋಡ. ಸೊ ಇದು ಒಂದು ಆರ್ನಮೆಂಟ್ ಅಲ್ಲ. ವಾಟ್ ಆಲ್ರೆಡಿ ವಾವ್! ನಾನು ಈ ಥರ ಪ್ರಾಡಕ್ಟನ್ನು ನನ್ನ ಲೈಫಲ್ಲಿ ನೋಡಿರಲಿಲ್ಲ. ನಾನು ಈ ಥರ ಪ್ರಾಡಕ್ಟನ್ನು ಬಾಕ್ಸಿಂದ ಹೊರಗಡೆ ಇಲ್ಲಿ ನೋಡಿಲಿ, ಬಾಕ್ಸಿಂದ ಹೊರಗಡೆ ಇಲ್ಲಿ ನೋಡಿಲಿ, ಬಾಕ್ಸಿಂದ ಹೊರಗಡೆ ಬಂದಿದೆ ಪ್ರಾಡಕ್ಟ್. ನೆಕ್ಸ್ಟ್ ಲೆವೆಲ್ ಪ್ಯಾಕೇಜಿಂಗ್. ಇಲ್ಲಿ ನೋಡಿಲಿ ಪ್ಯಾಕೇಜಿಂಗು. ನೆಕ್ಸ್ಟ್ ಇಲ್ಲಿ ನೋಡಿ, ಬಾಕ್ಸಿಂದ ಹೊರಗೆ ಬಂದಿದೆ ಗುರು. ಇದು ಯಾವುದೋ ಒಂದು ಸಿಕ್ಕಿದ ಬಾಕ್ಸ್ ಎಲ್ಲ ಹಾಕಿದೆ. ಏನಪ್ಪ ಇದು? ಓಕೆ, ಸೊ ಈ ರೀತಿ ಇದೆ. ಇದೇನು ಜಾಪನೀಸ್ ಇದಾ ಕಾವ್ಯ? ಏನಿದು? ಪ್ಲಾಸ್ಟಿಕ್ ಬಳೆ ಕಟ್ಟಿದೆ ಏನಿದು? ಈ 3D ಪ್ರಿಂಟಿಂಗ್ ತರ. 3D ಪ್ರಿಂಟಿಂಗ್ ಇಂದ ಇರಬೇಕು. 3D ಅಲ್ಲ, ಏನೋ ಇದು ಮೌಲ್ಡಿಂಗ್ ಏನೋ ಆಗಿರುತ್ತಿದ್ದು. ಪ್ಲಾಸ್ಟಿಕ್ ಇಂದ.
ಆ್ಯಕ್ಚುಲಿ ಬ್ಯಾಟ್ರಿ ಇದೆ. 135 ರೂಪಾಯಿ. 135. ಕತ್ಲಲ್ಲಿ ಚೆನ್ನಾಗಿ ಕಾಣುತ್ತೆ. ದೀಪಾವಳಿಗೆ ಇಡ್ಬೋದಲ್ಲ ಅಂತ ತರಿಸ್ತೀನಿ ಹಿಂಗೆ. ನೀ ಇಟ್ಬಿಟ್ಟು ತೋರಿಸು ಕನ್ನಡಿಲಿ ಹಿಂಗೆ ಕಾಣುತ್ತೆ ಅಲ್ಲಿ ಕತ್ಲಲ್ಲಿ. ಎಷ್ಟು ರೂಪಾಯಿ? 135 ಇದಕ್ಕೆ. 135. ಸೊ ಚೆನ್ನಾಗಿದೆ. ಬಟ್ ಆದ್ರೆ ಇವ್ರ ಪ್ಯಾಕೇಜಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅದ್ ಮೇಲೆ ಬಂದ್ಬಿಟ್ಟೈತಲ್ಲ. ಹಾಂ, ಒಂದೇ ಕಲರ್ ಕೊಟ್ಟಿಲ್ಲ ನೋಡಿ. LED ಅಂತ ಇದೆ, RGB ಅಂತ ಕೊಟ್ಟಿಲ್ಲ. ಆಫ್ ಮಾಡಿದ್ರಾ? ಓಕೆ. ಸೊ ನೆಕ್ಸ್ಟು ಮುಂದಿನ ಪ್ರಾಡಕ್ಟಿಗೆ ಹೋಗೋಣ. ಸೊ ಮುಂದಿನ ಪ್ರಾಡಕ್ಟ್ ಇದು ಆಸ್ಟ್ರೋನಾಟ್ ನೆಬ್ಯುಲಾ ಪ್ರೊಜೆಕ್ಟರ್ ಅಂತೆ. ನಮ್ಮ ಮನೇಲಿ ಉಂಟಲ್ಲ. ನಮ್ಮ ಮನೇಲಿ ಆ್ಯಕ್ಚುಲಿ ಒಂದಿತ್ತು, ಬಟ್ ಅದು ತುಂಬ ದೊಡ್ಡದು. ಇದಕ್ಕಿಂತ ಇದು ಸಣ್ಣ ಇರಲಿಲ್ಲ. ಇದು ಚಿಕ್ಕದಿದೆ, ಇದು ತುಂಬ. ಸೊ ತುಂಬ ದೊಡ್ಡದಿದೆ. ನೋಡೋಣ ಅದಕ್ಕೂ ಇದಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆಯಾ. ಇದೇ 1,000 ರೂಪಾಯಿ ಆಗಿತ್ತ ಅಂತ ಕಾವ್ಯ. ಈ ಕಾವ್ಯ ರಿಮೋಟ್ ಎಲ್ಲ ಇದೆ, ನಮ್ದ್ರಲ್ಲಿ ಇತ್ತಾ? ಇಲ್ಲ. ಇದು ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ ನೋಡಿದಕ್ಕೆ? 289 ಟೋಟಲ್. ಬೇಡಲ್ವಾ? ನೋಡಕ್ಕಂತೂ ಚೆನ್ನಾಗಿದೆ. ಅದು ವರ್ಕ್ ಆಗಿಲ್ಲ ಅಂದ್ರೂ ಶೋ ಪೀಸ್ ತರ ಅಂತೂ ಇಡ್ಬೋದು. ನೋಡಿ ಸಕ್ಕತ್ತಾಗಿದೆ ಇದೊಂಥರ. ನಮ್ಮನೆ ಚೆನ್ನಾಗಿಲ್ಲ, ತುಂಬಾ ದೊಡ್ಡದಿದೆ. ಅದು ಬಿಟ್ರೆ ಬಿದ್ದೋಗ್ತಾ ಇರುತ್ತಲ್ಲ ಅದು ಬಿದ್ದೋಗ್ತಾ ಇರುತ್ತೆ. ಇದು ನೋಡು ಸಕ್ಕತ್ತಾಗಿದೆ. ಏನು ಚಾರ್ಜ್ ಮಾಡ್ಬೇಕಾ? ಪ್ಲಗ್ ಮಾಡ್ಬೇಕು, ಪವರ್ ಪ್ಲಗ್ಗು. ಟೈಪ್ ಸಿ ಸೇಮ್ ಪವರ್ ಬ್ಯಾಂಕಲ್ಲ ಇದೆಯಲ್ಲ. ಸೊ ಹೆವಿ ಸಕ್ಕತ್ತ. ಎಷ್ಟು? 230? 289. ಕ್ರೇಜಿ. ವರ್ಕ್ ಆದರೆ ಚೆನ್ನಾಗಿ. ಯಾಕೋ ಅಲ್ಲಾಡ್ತಾ ನೋಡಿ. ನಾನಾದರೆ ಸಾಕಪ್ಪ ದೇವದಾಯಿಂದ. ಶೋ ಪೀಸ್ ಥರನೂ ಯೂಸ್ ಮಾಡ್ಬೋದು, ಬಟ್ ಸ್ಟಿಲ್ ಅದ್ರ ಪರ್ಪಸ್ ಹೋಯ್ತಾ ಹೋಗಿರೋಂಗಿದೆ. ಸರಿ. ಬ್ಯಾಟ್ರಿ ಇದೆಯಾ ರಿಮೋಟಲ್ಲಿ? ಬಟ್ ಸ್ಟಿಲ್ ಏನೋ ಲೈಟಾರ ಬರಬೇಕಾಗಿತ್ತು. ಇಲ್ಲೂ ಇದೆ ಆನ್ ಆ್ಯಂಡ್ ಆಫು. ಸೇಮ್ ಅದು ಇದೆಯಲ್ಲ ಅದೇ ಥರನೇ. ಬಂತು. ಎಲ್ಲಿ? ಇಲ್ಲೇ. ಲೈಟ್ ಇಷ್ಟೇನ ಇದು? ವಾಟ್? ಚಿಕ್ಕದು. ಜಾತ್ರೆ ಚೆನ್ನಾಗಿಲ್ಲ. ಅದು ದೊಡ್ಡದು ನಮ್ಮ ಮನೆ ಇರೋದು. ಕತ್ಲಲ್ಲಿ ತೋರ್ಸೋಣ. ಈ ಥರ ಎಲ್ಲ ಅದು ಉಪಯೋಗ ಇಲ್ಲ. ಎಷ್ಟು ರಿಮೋಟಲ್ ಒಳಗೆ ಇದೆಯಾ ಅಂತ ಇದು ಜಾತ್ರೆ. ಚೆನ್ನಾಗಿ ಕಾಣುತ್ತೆ. ಬರುತ್ತೆ, ಮಿಕ್ಸು ಬರುತ್ತೆ. ನಮ್ಮಲ್ಲಿ ಇರೋದು ಎಷ್ಟು ಗೊತ್ತಾ? ಒಂಥರ ಚೆನ್ನಾಗಿದೆ, ಬಟ್ ಐ ಡೋಂಟ್ ಥಿಂಕ್ ಇಟ್ ಈಸ್ ವರ್ತ್ ಇಟ್. ಅಷ್ಟಕ್ಕೆ ನಮ್ಮ ಮನೇಲಿ ಇರೋದು ಇನ್ನೂ ಸಕ್ಕತ್ತಾಗಿದೆ. ಇಲ್ಲಿ ಇದು ಒಳಗಡೆ ಒಂದು ಇದು ಬರುತ್ತೆ, ಲೇಸರ್ ಥರದ್ದು. ಅದೇ ಮುರ್ಕೊಂಡು ಬಿದ್ದೋಗಿದೆ. ಅದು ಮುರ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇದೆ ಆ್ಯಕ್ಚುಲಿ. ಬಟ್ ಸ್ಟಿಲ್ ನೋಡಿ, ಹಿಂಗೆ ಈ ಥರ ಡ್ಯಾಮೇಜ್ ಪ್ರಾಡಕ್ಟ್ ಕಳಿಸ್ಬಿಟ್ರೆ ಅವರು. ಅದರಲ್ಲಿ ಲೇಸರ್ ಥರ ಬರುತ್ತೆ, ಒಂದು ಸ್ಟಾರ್ಸ್. ಇಲ್ಲಿ ಲೇಸರ್ ಬರುತ್ತೆ ಈ ಜಾಗದಲ್ಲಿ, ಇಲ್ಲಿ ಆ ಪ್ರೊಜೆಕ್ಷನ್ ಬರುತ್ತೆ. ಬಟ್ ಸಣ್ಣದಿದೆ, ತುಂಬ ಕಾಂಪ್ಯಾಕ್ಟು. 180 ರೂಪಾಯಿಗೆ ಓಕೆ, ಸುಮಾರಾಗಿದೆ. ಸೊ ಇದನ್ನು ಇಡೋಣ. ಸೊ ನೆಕ್ಸ್ಟು ಮುಂದಿನ ಪ್ರಾಡಕ್ಟ್ ಬಂದುಬಿಟ್ಟು ಲೇಸರ್ ಲೈಟ್ನ ತೆಗೋಣ ಅಲ್ವಾ. ನನ್ನ ಫೇವರೇಟ್ ಇದು. ನಮ್ಮಲ್ಲೊಂದು ಆಲ್ರೆಡಿ ಇದೆ, ನನಗೆ ಇನ್ನೊಂದು ಬೇಕು ಅನ್ನಿಸ್ತು, ತರಿಸ್ದೆ. ಎಷ್ಟು ಪವರ್ಫುಲ್ ಲೇಸರ್ ಅಂತ ನಂಗೆ ಗೊತ್ತಿಲ್ಲ, ಅಷ್ಟೇ ಪವರ್ಫುಲ್ ಏನಂತ. ಇದು ಲಿಟ್ರಲಿ ಲೇಸರ್ ಲೈಟ್ನ ನಾವು ನೋಡ್ಬೋದು ಕಣ್ಣಲ್ಲಿ, ಹಂಗಿದೆ ಇದು ಪವರು. ಕ್ರೇಜಿ. ಮತ್ತೆ ಕೊಡಿ, ಎಷ್ಟಿದಕ್ಕೆ? ಎರಡು ತರಿಸಿದ್ದೀನಿ, ಒಂದಲ್ಲ ನಾನು. ಆಲ್ರೆಡಿ ಒಂದಿದೆ, ಇನ್ನೊಂದಿದೆ ಅಲ್ಲಿ. ಹಾಂ, ಒಂದು 140 ಇಲ್ಲ, ವರ್ಕ್ ಆಗ್ತಿಲ್ಲ ಇದು. ನೋಡೋಣ, ಇನ್ನೊಂದು ಲೇಸರ್ ಇದೆ, ಅಷ್ಟರಲ್ಲಿ ಇದನ್ನು ಓಪನ್ ಮಾಡ್ತೀನಿ. ಇದು ಕೂಡ ಸೇಮ್ ಇದು. ಇದರೊಳಗೆ ಸೇಮ್ ಬ್ಯಾಟ್ರಿ ಇದೆ, ಸೇಮ್ ಡಿಸೈನ್. ಬಟ್ ಅದು ಇದು ನೋಡಿ ದಪ್ಪ ಇದೆ, ಇದು ಸ್ವಲ್ಪ ದಪ್ಪ ಇದೆ, ಇದು ಸ್ವಲ್ಪ ಇಲ್ಲ ಸೇಮ್ ಅಂತ. ಓ ಯಾ, ವರ್ಕಿಂಗ್. ಹೊಸಲ್ಲ ಗುರು. ಮೇಲ್ಗಡೆ ಕ್ಯಾಮ್ರಾ ಬಿಟ್ರೆ ಹೊಗೆನೇ ಇದು. ಗೋವಿಂದ ಆಯ್ತೇನಾರ ಕ್ಯಾಮ್ರಾ. ಇದು ಅಷ್ಟೊಂದು ಪವರ್ಫುಲ್ ಇಲ್ಲ ಕಡೆ ಇದು. ನಮ್ಮಲ್ಲೇ ಎಷ್ಟು ಪವರ್ಫುಲ್ ಇಲ್ಲ ಇದಲ್ಲ. ನನ್ನ ಹತ್ರ ಒಂದಿದೆ, ಅದು ಡಿಯೋಡಾಪ್ಲ ತರಿಸಿದ್ದು. ಎಷ್ಟು ಪವರ್ಫುಲ್ ಇದೆ. ಇಲ್ಲಿಂದ ನಮ್ಮನೆಯಿಂದ ಐಕ್ಯ 3 ಕಿಲೋಮೀಟ್ರು, 2ರಿಂದ 3 ಕಿಲೋಮೀಟ್ರು ಲೇಸರ್ ಲೈಟು, 2ರಿಂದ 3 ಕಿಲೋಮೀಟ್ರ್ ಹೋಗುತ್ತೆ. ಇದನ್ನು ಹಾಕ್ಬಿಟ್ಟು ಅಂತಾರೆ ಬ್ಯಾಟ್ರಿನ. ಎರಡು ಸೇಮ್ ಅಲ್ಲ? ಸೇಮು, ಬಟ್ ಬ್ಯಾಟ್ರಿ ಹೋಗಿದ್ರೆ ಅದು ಅಂತ ಅಷ್ಟೇನಿಲ್ಲ. ಯಾ ಆನಾಯ್ತು. ಇದು ಪವರ್ಫುಲ್ ಅಂತ ಅಂದ್ರೆ ನೀನು ಆ ಲೈನ್ ನೋಡ್ಬೇಕಂದ್ರೆ ಫುಲ್ ಕತ್ಲೆ. ಇದು ಲೈಟಾಗಿ ಕಾಣ್ತಿರ್ತದೆ ಆ್ಯಕ್ಚುಲಿ. ಇದ್ರಲ್ಲಿ ಕಾಣ್ತಾ ಇದೆ
ಓಕೆ, ನನಗೆ ಆಟ ಆಡೋಕ್ಕೆ ಸಿಕ್ತು ಒಂದು ಪ್ರಾಡಕ್ಟ್. ಈಗಿರೋ ಸಾಲದು ಅಂತ. ಸೊ ಓಕೆ, ನೆಕ್ಸ್ಟು ಮುಂದಿನ ಪ್ರಾಡಕ್ಟ್ ಬಂದುಬಿಟ್ಟು ಇದು ಚಾಕ್ಲೇಟ್ ಕೊಟ್ಟಿದ್ದಾರೆ ಫ್ರೀಯಾಗಿ. ಇಷ್ಟೆಲ್ಲ ತೊಗೊಂಡಿದ್ದೀವಿ ಅಂದ್ಬಿಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ, ನಮ್ದು ಕೊಟ್ಟಿಲ್ಲ. ಸೊ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, 2 ಕೊಟ್ಟಿದ್ದಾರೆ. ಇವ್ರೇನೇ ಕೊಟ್ಟಿರೋದು ಒರಿಜಿನಲ್ ಡೌಟ್ ಆಗುತ್ತೆ ಇದು. ಇದರಲ್ಲಿ 150 ರೂಪಾಯಿ ಇದೆ, ಮೇಡ್ ಇನ್ ಇಂಡಿಯಾ ಟ್ಯಾಗ್ ಬೇರೆ ಹಾಕಿದ್ದಾರೆ. ಸೊ ಇದ್ರ ಮೇಲೆ ಏನು ಪ್ರೈಸ್ ಇಲ್ಲ. ನನಗೆ ತೆಗೋಣ. ಸಣ್ಣ ಕವರ್ ಆಗಿದೆ, ಇದು ಅಷ್ಟೇ ಸೇಮ್ ಅಂತ ಚಾಕ್ಲೇಟಿ. ನೋಡ್ಬೇಡ. ಇನ್ನೂ ತಗೋ, ಸೇಮ್ ಇದೆ. ಇನ್ನು ಕೆಲವೊಂದು ಪ್ರಾಡಕ್ಟ್ಗಳಿದೆ, ಏನಂತ ಗೊತ್ತಾಗ್ತು. ನೈಸ್. ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ನೋಡು, ಯಾಕೆ ಸ್ಕ್ಯಾಮ್ ಆದ ಅನಿಸ್ತಾ ಇದೆ. ಕ್ವಾಲಿಟಿ 300 ಸ್ಕ್ಯಾಮ್ ಆದ ಅನಿಸ್ತಾ ಇದೆ ನನಗೆ. ಬಾಕ್ಸ್ ಅಲ್ಲಿ ನನಗೆ ವೆಬ್ಸೈಟಲ್ಲಿ ಚೆನ್ನಾಗಿ ಕಾಣಿಸ್ತು, ಇಲ್ಲಿ ಸುಮಾರಾಗಿದೆ. ಇದೆಲ್ಲ ಕತ್ಲಲ್ಲಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಗಂಡ ಇದೆ 12 ಇದೆಯಲ್ಲ, 16 12 ಇದೆ. ಇದು ಕತ್ಲಲ್ಲಿ ಮೋಸ್ಟ್ ಚೆನ್ನಾಗಿ ಕಾಣ್ಬೋದು. ತೋರಿಸ್ತೀನಿ ಮನೆ. ನನಗೆ ಅದೇ ಇಷ್ಟ ಆಯಿತು, ಇದಕ್ಕಿಂತ ನನಗೆ ಅದೇ ಚೆನ್ನಾಗಿದೆ ನೋಡಿ. ದೂರದಿಂದ ಚೆನ್ನಾಗಿ ಕಾಣಿಸ್ತಿದೆ. ಹೌದಾ? ಸುಮಾರಾಗಿದೆ, ನನಗೆ ಅಂತ ಇಂಟ್ರೆಸ್ಟಿಂಗ್ ಅನಿಸ್ತಿಲ್ಲ. ಒಂದಕ್ಕೆ ಎಷ್ಟು ಬೀಳುತ್ತೆ? 12 ಅಂದರೆ 300 ರೂಪಾಯಿ ಇದೆ. 25 ರೂಪಾಯಿ ಬಿಡುತ್ತೆ. 25 ರೂಪಾಯಿ. ಇದೆಲ್ಲ ಎಷ್ಟು ರೂಪಾಯಿ ಅಂದೆ ಅವಾಗ? ಪ್ಲಾಸ್ಟಿಕ್ ಬರೀ ಇದು 10 ರೂಪಾಯಿ. 10 rupees. ಅದನ್ನ ನೆನೆಸ್ಕೊಂಡ್ರೆ ಇದೇ ಪರವಾಗಿಲ್ಲ. ಅದೇ ಸಿಗ್ತಿರುತ್ತಾ? ತಗೊಂಬಿಟ್ಟು ಅದೇ ಕಾಸ್ಟ್ಲಿ. 12ಕ್ಕೆ 636. ಅದು ಆಬ್ವಿಯಸ್ಲಿ ಕ್ವಾಲಿಟಿ ಹೆಂಗಿದೆ, ಇದು ಹೆಂಗಿದೆ, ಅದು ಹೆಂಗಿದೆ. ಡಬಲ್ ಇದೆ. ಕೆಳದಾಗಿತ್ತು ಕ್ವಾಲಿಟಿ ಅಲ್ಲ, ಇದು ಚೆನ್ನಾಗಿದೆ, ಇದು ಕೆಳದಾಗಿದೆ ಕ್ವಾಲಿಟಿ. ಸೊ ಇನ್ನು ಕೇವಲ 2 ಪ್ರಾಡಕ್ಟ್ ಉಳ್ಕೊಂಡಿದೆ. ಸೊ ನಾನು ಈ ಪ್ರಾಡಕ್ಟನ್ನು ನಮ್ಮ ಸ್ಟುಡಿಯೋದಲ್ಲಿ ಬೀರುವಲ್ಸಿಗೆ ಕೆಲವೊಂದು ಏನಾದ್ರು ಸ್ಟೋನ್ಸ್ ಅದು ಇದು ಬೇಕು ಅಂತ ಇದ್ರು. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ. ಸಕ್ಕತ್ತಾಗಿದೆ ಅಲ್ವಾ? ಅವ್ರ ಬೀರುವಲ್ಸಿಗೆ ಕೆಳಗಡೆ ಯೂಸ್ ಮಾಡೋದಕ್ಕೆ ಬೇಕು ಅಂತಿದ್ರು. ಐಟಿ ಇದೆ, ಇಲ್ಲಿ ನೋಡು, ಇಲ್ಲಿ ನೋಡಿ, ಎಷ್ಟು ಕೊಟ್ಟಿದ್ದೀನಿ. ತುಂಬ ಮಲ್ಟಿಪಲ್ ತರಿಸಿದ್ದೀನಿ ನಾನು. ಯಪ್ಪ, ಇಲ್ಲಿ ನೋಡಿಲಿ, ಮೂತ್ರಪಿಂಡ ಥರ ಇದೆ. ಇಲ್ಲ ನೋಡಿ, ಮೂತ್ರಪಿಂಡ ಥರ ಇದೆ. ನನಗೆ 39 ರೂಪಾಯಿ. ಹಾಂ, ಅದು 39. ಹಾಂ. ಓ ಗವ್ಯಾ ಡೈಮಂಡ್. ಇದು 34. ಹಾಂ, ಇದು 59. ಇದು 34. ಇದೊಳ್ಳೆ ಟ್ಯಾಬ್ಲೆಟ್ ಥರ ಇದೆ. ನನಗೆ ಹೆವಿ ಇಂಪ್ರೆಸ್ ಮಾಡಿದ್ದೀವಿ. ನೋಡಿ ಹೆಂಗಿದೆ ನೋಡು, ಒಂಥರ ಸ್ಟೋನ್ ಥರನೇ ಇದೆ, ಪ್ರೀಶಿಯಸ್ ಸ್ಟೋನ್ ಥರ ಇದೆ. ಇದು ಅಷ್ಟೇ ಡೈಮಂಡು. ಅದು ಆ್ಯಕ್ಚುಯಲ್ ಡೈಮಂಡ್ ಇದ್ದಿದ್ರೆ ನನಗೆ ಅನಿಸ್ತಂಗೆ ಒಂದು 5 ಕ್ಯಾರೆಟ್ ಇರ್ತಿತ್ತ. 5 ಕ್ಯಾರೆಟ್. ಅದನ್ನ ಈ ಥರ ಪ್ಯಾಕ್ ಮಾಡಿ ಕೊಡ್ತಿದ್ರ. ನೆಕ್ಸ್ಟು ನಮ್ಮ ಬೀರೋಲ್ಸಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು LED ತರಿಸಿದೆ. 2 ಸೇಮ್ ಇದು, 2 ತರಿಸಿದೆ ಕ್ವಾಂಟಿಟಿನ. ಸೊ ಸ್ಟ್ರಿಂಗ್ ಲೈಟ್ಸ್ ಸಿಂಪಲ್ ಪ್ರಾಡಕ್ಟ್ ಆಯಿತಾ. ಸೊ ಇದಕ್ಕೆ ಬ್ಯಾಟ್ರಿ ಹಾಕ್ತೀರಾ, ಲೈಟ್ ಬರುತ್ತೆ ಅಷ್ಟೇ, ಏನೂ ಇಲ್ಲ. ಬೀರೋಲ್ ತೋರಿಸ್ತಾ ಇದ್ವಿ, ನೋಡ್ಕೊಂಬಿಡಿ. ಸಿಂಪಲ್. ಎಷ್ಟು ಕೊಟ್ಟಿದ್ವಿ ಇದಕ್ಕೆ? ಒಂದು 15 ರೂಪಾಯಿ ಇರ್ಬೋದು. 52 ರೂಪಾಯಿ. 2ರಿಂದ 52. ಓಕೆ, 25 ರೂಪಾಯಿ ಒಂದು. ನೀವೇನಾದರೂ ದೀಪಾವಳಿಗೆ ಮನೆ ಮುಂದೆ ಬಾಗಿಲಿಗೆ ಏನಾದ್ರು ಬಿಡ್ತೀರಾ ಅಂದರೆ ಲೈಟ್ನ ನೋಡ್ರಪ್ಪ ಆಗುತ್ತೆ. ಬಟ್ ಈಗ ಬ್ಯಾಟ್ರಿ ಹಾಕಬೇಕು, ಚಾರ್ಜಬಲ್ ಏನೂ ಇಲ್ಲ ಇದರಲ್ಲಿ. 2 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ನಾನು ಲಾಸ್ಟ್ ಇದು ಈ ಪ್ರಾಡಕ್ಟನ್ನು ನೋಡಿ, ಎಲ್ಲ ಬಂದಿದೆಯಾ ಆಲ್ಮೋಸ್ಟ್ ಅಂತ ಆರ್ಡ್ರ್ ಮಾಡಿದ್ದು. ಸೊ ಇದು ನಮ್ಮನೇಲಿ ಮುಯಿ ಹಾಕೋಕ್ಕೆ ಮುಯಿನ ಕಾರ್ಡ್ ಬೇಕು ಒಂದು 101 ರೂಪಾಯಿ 101 ರೂಪಾಯಿ ಹಾಕ್ತಾರಂತ. 101 ರೂಪಾಯಿ, 501 ರೂಪಾಯಿ, 1001 ರೂಪಾಯಿ. ಮುಯಿ ಹಾಕೋಕ್ಕೆ ಬೇಕು ಕಂಡ್ರಪ್ಪ ತರಿಸಿ ಅಂತ. ಎಷ್ಟು ಮದುವೆ ಅಟೆಂಡ್ ಮಾಡ್ಬೋದು. ಲೈಫ್ ಟೈಮ್ ಪ್ಯಾಕೇಜ್ ತರಿಸಿದ್ದೀನಿ. ಏನು ಲೈಫ್ ಟೈಮ್ ಏನಿಲ್ಲ, ಹತ್ತಿರ್ತವೆ ಇದರಲ್ಲಿ ನಂಗೆ ಅನ್ನಿಸ್ದಂಗೆ. ಈ ಲೋಕಲ್ ಸ್ಟೋರಲ್ಲಿ ಹೆವಿ ಎಕ್ಸ್ಪೆನ್ಸಿವ್ ಇದಲ್ಲ ಈ ಥರ ಕಾರ್ಡ್ಗಳು. ಅದಕ್ಕೆ ಇರಲಿ ಅಂತ ತರಿಸಿದ್ದೀನಿ. ಎಷ್ಟು ರೂಪಾಯಿ ಇದೆ ಇದಕ್ಕೆ? 26, 29 ಹಂಗಿದೆ. 2 ರೂಪಾಯಿ ಬೀಳುತ್ತೆ ಹಂಗಾರಲ್ವಾ ಒಂದೊಂದಕ್ಕೆ?
₹2 ₹3 ಬೀಳುತ್ತೆ. ನಂಗೆ ಇದು ನೀವೇ ಹೊರಗಡೆ ತೊಗೊಳಕ್ಕೆ ₹10 ಹೇಳ್ತಾರೆ ನಂಗೆ ಅನ್ನಿಸ್ತಂಗೆ ಇದಕ್ಕೆ, ಏನಿಲ್ಲ ಅಂದ್ರೆ ಅಲ್ವಾ. ಬಿಡಿ ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ಒಂಥರ. ಲಾಸ್ಟ್ ಟೈಮ್ ಬ್ಲಿಂಕಿಟಲ್ಲಿ ತರಿಸಿದ್ದು. ಬ್ಲಿಂಕಿಟಲ್ಲಿ ಒಂದು ಯಾವ್ದು ತರಿಸಿದ್ವು, ಹೆವಿ ಎಕ್ಸ್ಪೆನ್ಸಿವ್ ಆಯಿತು. ಆಮೇಲೆ ಯಾವುದೋ ಒಂದು ಮೊನ್ನೆ ಯಾವುದೋ ತರಿಸಿ ಹೊರಗಡೆ ತೊಗೊಂಡ್ವು, ₹1 ಕಾಯಿನ್ ಇರ್ತಾರೆ ಅದಕ್ಕೆ ₹10 ಇತ್ತು. ಅದಕ್ಕೆ ₹101. ಆದರೆ ₹1 ಕಾಯಿನ್ ಇರ್ತಾರಲ್ಲ, ₹1 ಎಕ್ಸ್ಟ್ರಾ. ಸೊ 101 ಅಲ್ಲ, ₹11. ₹1 ನಮ್ಮ ಹತ್ರ. ಇನ್ನೇನು ಮತ್ತೆ ಕಾಯಿನ್ ಅನ್ಸಿರಲ್ವ ಅವರು. ಚೆನ್ನಾಗಿದೆ, ಕ್ವಾಲಿಟಿ ಪರವಾಗಿಲ್ಲ. ಸೊ ಇದಿಷ್ಟು ಈ ಒಂದು ಡಿಯೋಡ್ ಆ್ಯಪ್. ನನಗೆ ಇದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಗಳು ಕೂಡ ಸಿಕ್ತು ದೀಪಾವಳಿಗೆ. ಆ ದೀಪ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಮತ್ತು ನನ್ನ ತಲೆ ಮೇಲೆ ಹಾಕೊಂಡು ಯೂಸ್ ಮಾಡೋದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಈವನ್ ಇದು ಕೂಡ ಅಷ್ಟೇ, ದೀಪದಿಂದ ದೀಪವ ಬೆಳಗುವಂಥ ಇದು ದೀಪಾವಳಿ ಗಿಫ್ಟ್ ಕೊಡೋದಕ್ಕೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸ್ಟೋನ್ಸ್ಗಳು ಕೂಡ ಅಷ್ಟೇ. ಸೊ ದೀಪಾವಳಿ ಪ್ರಯುಕ್ತ ಈ ಒಂದು ಡಿಯೋಡ್ ಆ್ಯಪ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೋತೀನಿ. ಈವನ್ ನೋಡು, ನನ್ನ ಗೊತ್ತಿಲ್ಲದೇನೋ ಎಲ್ಲಾದರೂ ಕೂಡ ಬೆಳಕಿನ ಒಂದು ಪ್ರಾಡಕ್ಟ್ ಅಂತ ತರಿಸಿದ್ದೀನಿ ನಾನು. ಲಿಟ್ರಲಿ ಗೊತ್ತಿಲ್ಲದೇನೋ ನನ್ನ ಮೈಂಡ್ ಅದು ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ದೀಪಾವಳಿಗೋಸ್ಕರ ನೋಡಿ, ಲೈಟ್ಸು, ದೀಪ, RGB ಲೈಟ್, ಇದು ದೀಪ. ಆಮೇಲೆ ಗಿಫ್ಟು, ದೀಪಾವಳಿಗೆ ಗಿಫ್ಟ್ ಕೊಡೋ ರೀತಿ ಆಯಿತಾ, ಇದು ಅಷ್ಟೇ ಕಲರ್ಫುಲ್, ಬಣ್ಣವಾದಂಥದ್ದು. ಇದು ಕೂಡ ದೀಪ. ಆಮೇಲೆ ದೀಪಾವಳಿಗೆ ಕಾರ್ಡು ತಗೊಳ್ಳಿ ಮೇಡಮ್, ದೀಪಾವಳಿ ಬೋನಸ್ ಅಂತ ಆಯಿತಾ. ಸೊ ಆಮೇಲೆ ಇದು ಕೂಡ ಲೈಟ್ಸು, ಲೇಸರ್ ಲೈಟ್ಸ್, ಆಬ್ವಿಯಸ್ ಲೈಟ್ಸು. ಅದು ಬಿಟ್ಟರೆ ಇದು ಕೂಡ ಲೈಟು. ದೀಪಾವಳಿ ಎಲ್ಲ ಅಂದರೂ ಕೂಡ ಲೈಟ್ ಇದೆಯಾ, ಬೆಳಕಿದೆಯಾ. ಆಮೇಲೆ ರೋಬೋಟಲ್ಲೂ ಕೂಡ ಲೈಟ್ ಬರುತ್ತಾ. ಓ ಮೈ ಗಾಡ್, ಎಲ್ಲದು ಕೂಡ ಬೆಳಕಿನ ಒಂದು ಗ್ಯಾಜೆಟ್ಸ್. ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗಿದೆ. ಇದೊಂದು ಸ್ವಲ್ಪ ತಲೆ ಮೇಲೆ ಸರಿ ಮಾಡ್ಬೋದು ಅದನ್ನ. ಬಟ್ ಇದಿಷ್ಟು 3,000 ಜಾಸ್ತಿ ಆಯ್ತಾ ಏನೋ ಗೊತ್ತಿಲ್ಲ. 3,000ದಲ್ಲಿ 2 ರೀಫಂಡ್ ಕೂಡ ಆಗಿದೆ. ನಂಗೆ ಒಂದು ₹500-600 ರೀಫಂಡ್ ಆಗಿದೆ. ಸೊ ಒಂದು ₹2,200 ನಾವು ಇಷ್ಟೆಲ್ಲ ಪ್ರಾಡಕ್ಟ್ ಅಂತ ತರಿಸಿದ್ವಿ. ಇಂಟ್ರೆಸ್ಟಿಂಗ್. ನಾನು ನಿಮ್ಗೆ ಇದರಲ್ಲಿ ನೋಡಿ ಆಯಿತಾ, ತಗೊಳ್ಳಿ ಅಂತ ಅನ್ನಲ್ಲ. ಏನಕ್ಕೆ ಅಂದರೆ ಇವೆಲ್ಲ ಪ್ರಾಡಕ್ಟ್ ಯಾವಾಗ ಬೇಕಾದ್ರೆ ಹಾಳಾಗ್ಬೋದು. ನಿಮ್ಮಿದು ನಿಮಗೆ ತಗೊಂಡು ಹೋದ್ರೂ ಪರವಾಗಿಲ್ಲ ಅಂತ ನಿಮ್ಮ ಮೈಂಡ್ ಸೆಟ್ ಇದ್ದರೆ, ಬಿಡುಗರು ಒಂದಷ್ಟು ದಿನ ಬರಲಿ ಅಂತ ನಿಮ್ಮ ಮೈಂಡ್ ಸೆಟ್ ಇದ್ದರೆ ಬೇಕಾದ್ರೆ ತಗೋಬೋದು. ಸೊ ಇದಿಷ್ಟು ಈ ವಿಡಿಯೋ. ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು, ಡಿಯೋಡ್ ಆ್ಯಪ್ ಸಂದೀಪ್ ಅವ್ರದ್ದೇ ಅನ್ಸುತ್ತೆ, ಅದಕ್ಕೆ ನಂದೇ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ನು ಕಡಿಮೆ ದುಡ್ಡು ಮಾಡ್ತಿಲ್ಲ ಅವರು ಅಲ್ವಾ. ಅಯ್ಯೋ ನೀನು, ನಂದೇ ಆಗ್ಬಿಟ್ಟಿದ್ರೆ ಮಜಾನೇ ಬೇರೆ. ನಾನು ಇಷ್ಟೊತ್ತಿಗೆ ಎಲ್ಲ ಫುಲ್ಲು ಗಿವ್ ಅವೇ ಮಾಡಿ ಹಿಂಗೆ ಅಂತಿರುವೆ, ಪೈಸಾ ಅಂತ. ಓಕೆ, ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.